ಫೈನಲಿ ವಿ ಆರ್ ಅಟ್ ಬೆಲ್ಲನ್ ಮೋಟರ್ಸಲ್ಲಿ ಇದ್ದೀವಿ ಗೈಸ್. ಗಾಡಿನ ಬಂದುಬಿಟ್ಟು ಮೇಜರ್ ಸರ್ವಿಸಿಂಗ್ ಮಾಡಬೇಕಾಗಿದೆ. ಸೊ ಆಯಿಲ್ ಫಿಲ್ಟರು, ಏರ್ ಫಿಲ್ಟರು, ಇಂಜಿನ್ ಆಯಿಲು ಮತ್ತು ಗೇರ್ ಬಾಕ್ಸ್ ಆಯಿಲು ಎಲ್ಲ ತೊಗೊಂಡ್ಬಂದಿದ್ದೀನಿ. ಅಲ್ಲಿದೆ ಬ್ಯಾಗಲ್ಲಿ. ಸೊ ಇಂಜಿನಿಗೆ ಆಯಿಲ್ ಡೌನ್ ಮಾಡ್ತಾಯಿದ್ದಾರೆ, ನೋಡ್ಬೋದು. ಸೊ ಇದು ಬಂದುಬಿಟ್ಟು ಮೇಜರ್ ಸರ್ವಿಸ್ ಆಗಿರುತ್ತೆ. 6 ಮಂತ್ಸ್ ಒಳಗಡೆ ಮೇಜರ್ ಸರ್ವಿಸ್ ಬಂದುಬಿಟ್ಟಿದೆ ಗೈಸ್. ಏನಕ್ಕೆ 10,000 ಕಿಲೋಮೀಟರ್ಸ್ ಗಾಡಿ ಓಡಿಸ್ಬಿಟ್ಟಿದ್ದೀನಿ. ಕ್ಯಾಸ್ಟರ್ ಆಯಿಲ್ ತೊಗೊಂಡಿದ್ದೀನಿ, ಟ್ರಾನ್ಸ್ಮಿಷನ್ ಆಯಿಲ್ ಮತ್ತು ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಆ್ಯಂಡ್ ಇಂಜಿನ್ ಆಯಿಲ್ ಎಲ್ಲ ಕ್ಯಾಸ್ಟ್ರೋಮ್ ಆ್ಯಕ್ಟಿವ್ SUV ಇದು ತೊಗೊಂಡಿದ್ದೀನಿ. 5W30 ಫುಲ್ಲಿ ಸಿಂಥೆಟಿಕ್. ಸೊ ಕೆಲಸ ನಡೀತಿದೆ, ನಡೀಲಿ ನೋಡೋಣ. ಸೊ ಫಸ್ಟ್ ಈಗ ಬಂದ್ಬಿಟ್ಟು ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡೋಣ, ಆಮೇಲೆ ಇಂಜಿನ್ ಆಯಿಲ್ ಹಾಕೋಣ. ನಾನು ತೊಗೊಂಡಿರ್ಬೋದು ಫುಲ್ ಸಿಂಥೆಟಿಕ್, ಏನಕ್ಕೆ ಮೇಯ್ನಾಗಿ ನಿಮಗೆ ಗಾಡಿ ಸ್ಮೂತ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರು ನಡೀತಾ ಇದೆ. ಸೊ ಏರ್ ಫಿಲ್ಟ್ರು ಚೇಂಜ್ ಮಾಡಬೇಕು, ಆಯಿಲ್ ಫಿಲ್ಟ್ರ್ ಅಲ್ಲಿ ಸೈಡಲ್ಲಿ ಬರುತ್ತೆ. ಇನ್ನೊಂದು 15 ಮಿನಿಟ್ಸಲ್ಲಿ ಮುಗಿಯುತ್ತಂತ ನಾನು ಅನಿಸ್ತಾ ಇದ್ದೀನಿ, ನೋಡೋಣ. ಎಲ್ಲದಕ್ಕಿಂತ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಗೇರ್ ಬಾಕ್ಸ್ ಆಯಿಲ್ ಬೇಕಾಗಬೇಕು, ಅದೇ ಮೇಯ್ನ್ ಇಶ್ಯೂ. ಸೊ ಇದೇ ಶೀಲ್ಡು ನಮ್ಮ ಗಾಡಿದು. ಇನ್ನು ಸೊ ಎಲ್ಲ ಮುಗೀತು ಅಂತೇಳ್ಬಿಟ್ಟು ನೆನೆಸಿದ್ದೆ ಗಾಡಿ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿದೆ. ಬಟ್ ಆವಾಗ ಈ ಇನ್ಸಿಡೆಂಟು ಬಂತು. ಏನಂದರೆ ನಿಮಗೆ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಇಶ್ಯೂ ಬಂದಾಗ ಗಾಡಿನ ಅಲ್ಲಿಂದ ತಗೊಂಡು ಗಾಡಿ ಇಂಜಿನ್ ಆಯಿಲೆಲ್ಲ ಸರ್ವಿಸ್ ಮಾಡಿಬಿಟ್ಟು ಹೋದೆ. ಏನಕ್ಕೆ ಊರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರನೇ. ಸೊ ಗಾಡಿ ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡಿಬಿಟ್ಟು ಗಾಡಿ ತೊಗೊಂಡು ಹೋದೆ. ಹೋಗ್ಬಿಟ್ಟು ಬಂದಮೇಲೆ ಈ ನೆಕ್ಸ್ಟ್ ಬರೋ ಸೀನ್ಗಳು ನೀವು ನೋಡ್ಬೋದು. ಅದು ಶುರುವಾಯಿತು ಗಾಡಿ. ಸೊ ಇಟ್ಸ್ ಬಿನ್ ಲೈಕ್ 7 ಡೇಸ್ ಆಯಿತು ಗಾಡಿ ಆಲ್ಮೋಸ್ಟ್ ಗರಾಜಲ್ಲೇ ಇದೆ. ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನೋಡಬೇಕು, ಇನ್ನೂ ಆಗಿಲ್ಲ. ಸೊ ಈ ಬರೋ ಇನ್ಸಿಡೆಂಟ್ಗಳೆಲ್ಲ ಬಂದ್ಬಿಟ್ಟು ನಾನು ರೀಸೆಂಟಾಗಿ ಶೂಟ್ ಮಾಡಿದ್ದೀನಿ. ಸೊ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಹತ್ರನ ಇದೇ ಥರ ಇದು ಎಲ್ಲ ಗಾಡಿಗೂ ಬರುತ್ತೆ ಅಂದರೆ, ಬಟ್ ನನ್ನ ಸಫಾರಿಗೆ ಬಂದ್ಬಿಟ್ಟು ರೆಗ್ಯುಲರಾಗಿ ಬರುತ್ತೆ ಇಶ್ಯೂ ಇದೆ ಅಂತ. ಇದು ಎಲ್ಲ ಸಫಾರಿದಲ್ಲೂ ಈ ಇಶ್ಯೂ ಇದೆ. ಸೊ ಇದು ಬೇರೆ ಗಾಡಿಗೂ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ದಯವಿಟ್ಟು ವೀಡಿಯೋನ ಲಾಸ್ಟ್ ಕೊನೆ ತನಕ ನೋಡಿ, ಆವಾಗಲೇ ನಿಮಗೂ ಅರ್ಥ ಆಗುತ್ತೆ ಏನದು ಇಶ್ಯೂ ಅಂತ. ಸೊ ಬನ್ನಿ ಫುಲ್ ಡೀಟೇಲಾಗಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾಗಿದೆ ಅಂದರೆ ಗೈಸ್, ಹಿಂಗೆ ನೋಡ್ತಾ ಇರೋಲ್ಲ, ಈ ಬುಲೆಟ್ ಬಂದು ರಾಕರಾಮ್ ಬುಲೆಟ್ ಅಂತ ಕರೀತಾರೆ. ಈ ಬುಲೆಟ್ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಕ್ಯಾಮ್ ಶಾಫ್ಟ್ ಕೆಳಗಡೆ ಇದು ಬಂದ್ಬಿಟ್ಟು ಏನು ಮಾಡ್ತಾರೆ, ಹೈಡ್ರೋಲಿಕ್ ಲಿಫ್ಟರ್ ಅಂತ ಕರೀತಾರೆ, ಅಡ್ಜಸ್ಟರು. ಆಯಿಲ್ನ ಬಂದುಬಿಟ್ಟು ಪಂಪ್ ಮಾಡಿ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಮಾಡ್ಕೊಂಡಿರುತ್ತೆ. ಸೊ ಇದು ಬಂದ್ಬಿಟ್ಟು ಕಟ್ಟಾಗಿ ನನ್ನ ಆಯಿಲ್ ಸಂಪ್ ಕೆಳಗಡೆ ಬಂದುಬಿಟ್ಟಿದೆ. ಇದು ಹೆಂಗೆ ಬರುತ್ತೆ ಅಂತ ಎಲ್ಲರಿಗೂ ಶಾಕ್ ಆಗಿತ್ತು. ಅದು ಬಂದುಬಿಟ್ಟಿದೆ ನನ್ನ ಲಕ್ಕಲ್ಲಿ. ಬಟ್ ಅದಕ್ಕೆ ಇವಾಗ ಏನಾಗಿದೆ ಅಂದರೆ, ನಾವು ಕ್ಯಾಂಪ್ನ ತೆಗೆದು ಇದನ್ನು ಯಾವುದು ಹೊಡೆದೋಗಿದೆ ಅದನ್ನು ಫಿಕ್ಸ್ ಮಾಡಬೇಕಾಗಿದೆ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ ಇರುತ್ತೆ. ಸೊ ನಿಮಗೆ ಈ ವಿಡಿಯೋನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ನಂದು ಇಂಜೆಕ್ಟ್ರದ್ದು ಬಂದು ಸ್ವಲ್ಪ ತಲೆನೋವು ಇರುತ್ತೆ. ಏನಕ್ಕೆ ತುಂಬ ಹಳೆ ಗಾಡಿದು ಇಂಜೆಕ್ಟ್ರು ಓಪನ್ ಮಾಡಿಲ್ಲ ಇದುವರೆಗೂ. ಸೊ ಅಲ್ಲೇನೋ ಸಿಗಾಕೊಂಡ್ರೆ ತುಂಬ ಕಷ್ಟ ಆಗಿರುತ್ತೆ. ಸೊ ನೋಡೋಣ. ಸೊ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಸೊ ಗಾಡಿ ಫೈನಲ್ ಆಗಿ ಇಂಜೆಕ್ಟ್ರ್ ಓಪನ್ ಆಗಿಬಿಟ್ಟಿದೆ ಗೈಸ್, ನೋಡಿದ್ರಲ್ಲ. 1 2 3 4 ಓಪನ್ ಆಗಿದೆ. ಫುಲ್ಲು ರಸ್ಟ್ ಹಿಡ್ದಿದೆ. ಸೊ ಈಗ ಕ್ರ್ಯಾಂಪ್ ತೆಗೆದುಬಿಟ್ಟು ರೋಕರಾಮ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು. ಅದು ಚೆಕ್ ಮಾಡಿದ್ಮೇಲೆ ಚೆನ್ನಾಗಿತ್ತು ಅಂದರೆ ಬೇರೆ ಇಂಜೆಕ್ಟ್ರನ್ನ ಮಾತ್ರ ಸರ್ವಿಸ್ ಮಾಡಿಸ್ಬಿಟ್ಟು ನಾನು ತೊಗೊಂಡು ಬರ್ತೀನಿ, ಫಿಕ್ಸ್ ಮಾಡಿಕೊಡ್ಬಿಡ್ತಾರೆ. ದೇವ್ರ ಪುಣ್ಯಗೆ ರೋಕರಾಮ್ ಏನೂ ಆಗಿರಬಾರ್ದು ಅಂತ ಪ್ರೇ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಫುಲ್ಲು 2 ದಿನ ಇದು 4 ತೆಗೆಯೋಕ್ಕೋಸ್ಕರ ತುಂಬ ಕಷ್ಟ ಇದೆ ಗೈಸ್. ಇದು ನಿಜ ಆಗಲ್ಲ. ಇವತ್ತು ನಾವು ಮತ್ತೆ ಜಯನಗರ ತನಕ ಹೋಗ್ತಾಯಿದ್ವಿ. ಒಂದು ಸ್ವಲ್ಪ ಕೆಲಸ ಇದೆ, ಜೊತೆಲಿ ಹಂಗೆ ನಮ್ಮ ಗಾಡಿದು ಇಂಜೆಕ್ಟ್ರನ್ನ ತೊಗೊಂಡು ಬರಬೇಕಾಗಿದೆ. ಇಂಜೆಕ್ಟ್ರ್ ಏನಕ್ಕೆ ಅಂತೇಳ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಬರೋಣ. ಜಯನಗರ ತನಕ ಹೋಗ್ಬೇಕಾಗಿದೆ, 7th ಬ್ಲಾಕು. ಅಲ್ಲೊಂದು ಮುಗಿಸ್ಬಿಟ್ಟು ಅಲ್ಲಿಂದ ಮತ್ತೆ ವಿಲ್ಸನ್ ಗಾರ್ಡನ್ಗೆ ಬಂದೆ. ವಿಲ್ಸನ್ ಗಾರ್ಡನಲ್ಲಿ ಬಂದುಬಿಟ್ಟು ಇಂಜೆಕ್ಟ್ರನ್ನ ಕಲೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ನಾವು ಇಲ್ಲಿ ಬರಬೇಕು. ಇಲ್ಲಿ ಮನೆಗೆ ಬಂದು ಮನೆ ಡ್ರೆಸ್ಸಲ್ಲಿ ಚೇಂಜ್ ಮಾಡಿ ಆ ಇಂಜೆಕ್ಟ್ರನ್ನ ತಗೊಂಡು ನಾವು ಇದಕ್ಕೆ ಹೋಗ್ಬೇಕು, ಎಲ್ಲಿ ಗ್ಯಾರೇಜ್ಗೆ.
ಸೊ ಇಷ್ಟು ಕೆಲಸ ಇದೆ. ರಾಕರ್ ಆರ್ಮ್ ಹೊಡೆದೋಗಿದೆಯಲ್ಲ, ಅದು ಬಂದ್ಬಿಟ್ಟು ಐಟಮ್ ಬಂದ್ಬಿಟ್ಟು ಒಂದು 2-3 ಪೀಸ್ ಮಿಸ್ ಆಗಿ ಕೆರಡೆ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಚಾನ್ಸಸ್ ಇದೆ. ಸೊ ಅದಕ್ಕೆ ಅದೇನೋ ಸಿಕ್ಕುತ್ತಾ ಅಂತ ಹೇಳ್ಬಿಟ್ಟು ನೋಡೋಕ್ಕೋಸ್ಕರ ಈ ಮ್ಯಾಗ್ನೆಟಿಕ್ ತಗೊತಾ ಇದ್ದೀವಿ. ಸೊ ಅದನ್ನು ತಗೊಂಡು ಮತ್ತೆ ಬರುವಾಗ ನನಗೆ ನೋಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಸೊ ಟೈಮ್ ಬಂದು ಈಗ 2:35 ಆಗಿದೆ. ಬೈ 3:30 ಪ್ರಾಬಬ್ಲಿ ವಿಲ್ ಬಿ ರೀಚಿಂಗ್ ಜಯನಗರ. ಅಲ್ಲೊಂದು 1 hour ಹೋಗುತ್ತೆ. ಹೆಂಗಿದ್ರೆ ನಮ್ಮನ್ನ ವೆಯ್ಟ್ ಮಾಡಿಸ್ತಾರೆ ಒಂದು 1 hour. 1 hour ಹೋಗ್ಮೇಲೆ ಅಲ್ಲಿಂದ ನಾವು ವಿಜಯನಗರ ಬರೋಣ. ಓ ಸಾರಿ, ಕೋಲ್ಡ್ ಆಗಿದೆ ಗೈಸ್, ತುಂಬ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಆಯ್ತು, ಒಂದು 2 ವಾರದಿಂದ ಕೋಲ್ಡಲ್ಲೇ ಇದ್ದೀನಿ. ಹಾಂ, ಸೊ ನಿಮ್ಗೇನೋ ಇಂಜೆಕ್ಟ್ರು ಗಾಡಿದು, ನಿಮ್ಮದು ಡೀಸೆಲ್ ಗಾಡಿದು ಇಂಜೆಕ್ಟ್ರ್ ಏನೋ ಕ್ಲೀನ್ ಮಾಡಬೇಕಂತ ನಿಮಗೇನೋ ಐಡಿಯಾ ಇಲ್ಲ ಎಲ್ಲೂ ಮಾಡಬೇಕಂತಂದರೆ ಈ ಜಾಗ ನಾನು ಇವಾಗ ಹೋಗ್ತಾ ಇದ್ದೀನಲ್ಲ, ಕೆಂಪೇಗೌಡ ಡೀಸೆಲ್ ವರ್ಕ್ಶಾಪ್ ವಿಲ್ಸನ್ ಗಾರ್ಡನ್ ಹತ್ರ ಇರುತ್ತೆ. ಭಾರತ್ ಪೆಟ್ರೋಲ್ ಬಂಕ್ದು ಬ್ಯಾಕ್ ಸೈಡಲ್ಲಿ ಇರೋ ರೋಡಲ್ಲಿ ಒನ್ ಆಫ್ ದಿ ಬೆಸ್ಟ್ ಹೇಳ್ಬೋದು ಬೆಂಗಳೂರಲ್ಲಿ ಇಂಜೆಕ್ಟ್ರನ್ನ ಸರ್ವಿಸ್ ಮಾಡಿರೋರು. ಸೊ ನೀವು ಅಲ್ಲೊಂದು ಸೈಡ್ ಟ್ರೈ ಮಾಡ್ಬೋದು ನಿಮ್ಗೇನೋ ಬೇಕಾದರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ ಗೈಸ್. ಸೊ ಮತ್ತೆ ನಾನು ಬಂದ್ಬಿಟ್ಟು ಮೇನ್ ರೋಡ್ ಟಚ್ ಆದಮೇಲೆ ಸಿಗ್ತೀನಿ ಗೈಸ್. ಅದವರೆಗೂ ಪೀಸ್ ಔಟ್. ಈಗ ಗೈಸ್ ಮುಗೀತು ಕೆಲಸ. ಈಗ ಮತ್ತೆ ನಾವು ಕೆಂಪೇಗೌಡ ಡೀಸೆಲ್ ಪಂಪ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಚಿಕ್ಕ ಕೆಲಸನೇ ಇತ್ತು ಗೈಸ್, ದೊಡ್ಡದೇನಿಲ್ಲ. ಒಂದು half an hour, ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಬೇಕಾಗಿತ್ತು. ಮುಗೀತು ಕೆಲಸ, ಮತ್ತು ಪಾಸಿಟಿವ್ ಆಗಿ ಮುಗ್ದಿದೆ. ಅದೊಂದು ಗ್ರೇಟ್ ನ್ಯೂಸ್. ಸೊ ಈಗ ನಾವೆಲ್ಲಿದ್ದೀವಿ ಅಂದರೆ ಜಯನಗರ 4th ಬ್ಲಾಕಲ್ಲಿದ್ದೀವಿ. ಅದು ಕಡೆ ಇದ್ದೀವಿ 7th ಬ್ಲಾಕ್, ಇದು ಬಂದುಬಿಟ್ಟು 4th ಬ್ಲಾಕ್ ಇದೆ. ಏನೆಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ ಗೊತ್ತಿಲ್ಲ ನಮಗೇನು. ಇಲ್ಲಿ ರೈಟು, ಇದು ಆ್ಯಕ್ಚುಲಿ ರೋಡಲ್ಲ ಗೈಸ್, ಇದು ಬಂದುಬಿಟ್ಟು ಶಾರ್ಟ್ಕಟ್. ಮೇನ್ ರೋಡ್ ಬಂದುಬಿಟ್ಟು ನೀವು ಬರ್ತಿರಲ್ಲ ನಿಮ್ಯಾನ್ಸ್ ರೋಡಿಂದ ಬರೋ ಟೈಮಲ್ಲಿ ಲೆಫ್ಟಲ್ಲಿ ನಿಮ್ಗೆ ಬಂದ್ಬಿಟ್ಟು ಭಾರತ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಭಾರತ್ ಪಕ್ಕದ ಪೆಟ್ರೋಲ್ ಬಂಕ್ ಮುಂಚೆನೇ ಒಂದು ಲೆಫ್ಟ್ ಹೋಗುತ್ತೆ. ಆ ಲೆಫ್ಟ್ ತಗೊಂಡಿದ ತಕ್ಷಣ 5ನೇ ಅಂಗಡಿ ಕೆಂಪೇಗೌಡ ಡೀಸೆಲ್ ಅಂತ ಇರುತ್ತೆ ಪಂಪು. ಗೂಗಲ್ ನೋಡಿದ್ರೆ ಸಿಗುತ್ತೆ ನಿಮಗೆ, ಚೆಕ್ ಮಾಡಿ ನೋಡಿ. ಸಿದ್ದಾಪುರ ರೋಡ್. ಪ್ರಿಸೈಸಾಗಿ ಹೇಳ್ಬೇಕಂದ್ರೆ ಈ ಆಪೋಸಿಟಲ್ಲಿ ಟುಮ್ ಗಾಡಿ ಲಾಕನ ನೋಡೋರಲ್ಲ, ಆಲ್ರೆಡಿ ಒಂದು ಇಂಜೆಕ್ಟರ್ ಗಾಡಿನ ಬಿಡಿಸ್ತಾ ಇದ್ದಾರೆ. ತುಂಬ ಗಾಡಿ ರೆಡಿ ಮಾಡ್ತಾರೆ ಗೈಸ್. ಇವ್ರದ್ದೆ ಕೆಂಪೇಗೌಡ ಡೀಸೆಲ್ ವರ್ಲ್ಡ್ ಪಂಪ್ ಹೌಸ್ ಅಲ್ಲ, ಡೀಸೆಲ್ ವರ್ಲ್ಡ್. ಒಳಗಡೆ ಹೋಗಿ ಬೇಗ ತಗೊಂಡ್ಬರೋಣ. ಸೊ ಕೆಲಸ ಮುಗೀತು ಗೈಸ್. ಈಗ ಮತ್ತೆ ನಾವು ಮನೆಗೆ ಹೋಗ್ತಾಯಿದ್ದೀವಿ. ವರ್ಕ್ ಮುಗೀತು. 8,000 ಚೇಂಜ್ ಆಯ್ತು ನಮಗೆ. ಏನಕ್ಕೆ ಒಂದು ವಾಲ್ ಬೇರೆ ಕಟ್ಟಾಗಿತ್ತು, ಅದಕ್ಕೋಸ್ಕರ ಅವರು 2,500 rupees ಅದಕ್ಕೆ ಅಂತ ಹೇಳಿದ್ರು. ಬಟ್ ಸರ್ವಿಸಿಂಗ್ಗೆ ಬಂದುಬಿಟ್ಟು 5,000 ತಗೊಂಡ್ರು, ವಿಚ್ ಇಸ್ ಲೈಕ್ ರೀಸ್ನಬಲ್. ಬೈ ಗಾಡ್ ಗ್ರೇಸ್ ಚೇಂಜ್ ಮಾಡೋಕ್ಕೆ ಬೇಕಾಗಿದ್ದಿಲ್ಲ. ಕಟ್ಟಿಂಗ್ ಇಂಜೆಕ್ಟ್ರನ್ನ ಬಂದ್ಬಿಟ್ಟು ಸೋಕ್ ಮಾಡಿ ಕಿರಿಗೆ ಒಂದು ಒಳ್ಳೆ ಫಲ ಸಿಕ್ತು, ವಿಚ್ ಇಸ್ ಲೈಕ್ ಗ್ರೇಟ್. ಸೊ ಈಗ ನಾವು ಇದನ್ನ ತೊಗೊಂಡು ಹೋಗ್ಬಿಟ್ಟು ಗ್ಯಾರೇಜಲ್ಲಿ ಕೊಡೋಣ, ಅವ್ರು ಫಿಕ್ಸ್ ಮಾಡಲಿ. ಆಮೇಲೆ ಗಾಡಿನ ಹೆಡ್ಡೆಲ್ಲ ಕ್ಲೋಸ್ ಮಾಡಿಬಿಟ್ಮೇಲೆ ನೋಡೋಣ ಹೆಂಗೆ ಏನಿದೆ ಇದೆ ಅಂತ. ಸೊ ಬನ್ನಿ, ನಾನು ಗ್ಯಾರೇಜಿಗೆ ಹೋಗ್ಬಿಟ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಸೊ ನಾವು ಇವಾಗ ಗ್ಯಾರೇಜಲ್ಲಿ ಇದ್ದೀವಿ ಗೈಸ್. ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ವಿ, ನೋಡ್ತಾ ಇದ್ದೀರಲ್ಲ, ಇಂಜೆಕ್ಟ್ರೆಲ್ಲ ಫಿಕ್ಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ದೊಡ್ಡ ಶಾಕಿಂಗ್ ಸೀನ್ ಏನಾಯ್ತು ಅಂದರೆ, ಈ ಟೈಮಲ್ಲಿ ಈಗ ನೋಡ್ತಾ ಇದ್ದಾರಲ್ಲ, ಈ ಒಂದು ಸ್ವಲ್ಪ ಹೊತ್ತಲ್ಲಿ ಕ್ರ್ಯಾಂಕ್ಸ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಮತ್ತೆ ರಾಕರಮ್ ಕಟ್ಟಾಗೋಯ್ತು. ಎಸ್, ಏನಾಯ್ತು ಅಂದರೆ ನಾವು ಇಂಜಿನ್ ಆಯಿಲ್ ಹಾಕಕ್ಕೆ ಮರ್ತೋಗಿದ್ವಿ. ಪ್ಲಸ್ ಟೈಮಿಂಗ್ ಬೆಲ್ಟ್ ಬಂದು ಸ್ಲೈಟಾಗಿ ತಪ್ಪಾಗಿತ್ತು. ಸೊ ಅದರಿಂದ 5 ರಾಕರಮ್ಮು ಕಟ್ಟಾಗಿ ಮತ್ತು ಪುನಃ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗಿದೆ. ವಿಚ್ ಇಸ್ ಲೈಕ್ ನೋಡೆ, ಟೈಮಿಂಗ್ ಬೆಲ್ಟ್ ಏನೋ ಸ್ವಲ್ಪ ತಪ್ಪಾಯ್ತು ಅಂದರೆ ಮುಗೀತು ಕತೆ ಗೈಸ್. ಅದೇ ನಿಮ್ಗೆ ಹೇಳ್ತೀನಿ, ಟೈಮಿಂಗ್ ಬೆಲ್ಟ್ ಮಾತ್ರ ಕರೆಕ್ಟಾಗಿ ನೋಡ್ಕೊಬೇಕು.
ಇದನ್ನು ಪೊಗ ಬರ್ತಿದ್ದೆ. ಸೊ ಈಗ ಕೆಲಸ ಇದು ಮಾಡ್ತಾ ಇದ್ದಾರೆ ಗೈಸ್. ಇದು ಸೆಕೆಂಡ್ ಡೇ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದೇನೆಲ್ಲ ಇಶ್ಯೂ ಸೌಂಡ್ ಬಂದು ತರ್ಬಿಟ್ಟು ಸೆಕೆಂಡ್ ಡೇ ಅಲ್ಲಿ ಬಂದುಬಿಟ್ಟು ಈಗ ಮತ್ತೆ ರಿಮೂವ್ ಮಾಡ್ಬಿಟ್ಟು ಫಿಕ್ಸ್ ಮಾಡ್ತಾಯಿದ್ದಾರೆ. ಅವರಿಬ್ಬರೇ ಈಗ ಸದ್ಯಕ್ಕೆ ಮಾಡ್ತಾಯಿದ್ದಾರೆ ಕೆಲಸ. ಸೊ ಮುಗಿಸ್ಬಿಟ್ಟು ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಗಾಡಿ ರೆಡಿಯಾಗಿತ್ತು ಗೈಸ್. ಈಗ ಅವ್ರದ್ದು ಬರ್ತ್ಡೇಕ್ಕೆ ಮೆಕ್ಯಾನಿಕ್ ಅವ್ರದ್ದು ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು ಸೊ ಕೇಕ್ ಕಟ್ ಮಾಡೋಣ ಅಂತ ಇದ್ದೀವಿ. ಸೊ ಕೇಕ್ ಕಟ್ ಮಾಡಿಬಿಟ್ಟು ನಾನು ಮತ್ತೆ ನಿಮ್ಮನ್ನ ಸಿಗ್ತೀನಿ, ಏನೆಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಫಸ್ಟ್ ಟೈಮ್ ಬಂದುಬಿಟ್ಟು ಟೈಮಿಂಗ್ ಬೆಲ್ಟು ಟೈಮಿಂಗಲ್ಲಿ ಬಂದ್ಬಿಟ್ಟು ಸ್ವಲ್ಪ ವೇರಿಯೇಷನ್ ಇದೆ. ಅಷ್ಟರ ಅದು ಸೌಂಡ್ ಅಷ್ಟು ಜೋರಾಗಿ ಬರ್ತಾಯಿತ್ತು. ಈಗೆಲ್ಲ ಫಿಕ್ಸ್ ಆಗಿದೆ ಆ್ಯಂಡ್ ಟೈಮಿಂಗ್ ಬೆಲ್ಟು ಕರೆಕ್ಟಾಗಿ ಕೂತ್ಕೊಂಡಿರೋದಕ್ಕೋಸ್ಕರ ಗಾಡಿ ಸ್ಟಾರ್ಟ್ ಆಗಿ ಪರ್ಫೆಕ್ಟ್. ಸೊ ಗಾಡಿ ಫೈನಲ್ ಆಗಿ ರೆಡಿಯಾಗಿದೆ ಗೈಸ್. ಇಲ್ಲೇ ವೆಲ್ಡನ್ ಮೋಟರ್ಸಲ್ಲಿ ರೆಡಿ ಮಾಡಿಸ್ಕೊಂಡೆ. ಸೊ ಗಾಡಿ ರೆಡಿ ಇತ್ತು ಗೈಸ್ ಫೈನಲ್ ಆಗಿ. ಅದು ಇಶ್ಯೂ ಬರ್ತಿರಲಿಲ್ಲ. ಫಸ್ಟ್ ಟೈಮ್ ಬಂದ್ಬಿಟ್ಟು ಟೈಮಿಂಗ್ ಬೆಲ್ಟ್ ತಪ್ಪೋಗು ಇದಕ್ಕೋಸ್ಕರ ಒಂದು ರಾಕರಮ್ ಫಸ್ಟೇ ಹೊಡೆದೋಗಿತ್ತು. ಬಟ್ ಟೈಮಿಂಗ್ ಬೆಲ್ಟ್ ತಪ್ಪಾಗಿದ್ದಕ್ಕೋಸ್ಕರ ಎಲ್ಲ ಒಂದು 5 ರಾಕರಮ್ ಕಟ್ಟಾಗೋಯಿತು. ಸೊ ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಸೊ ಟೈಮಿಂಗ್ ಬೆಲ್ಟಲ್ಲಿ ಮಾತ್ರ ನಾವು ಹುಷಾರಾಗಿರ್ಬೇಕು ಯಾವಾಗಲೂ. ಅದು ಏನೋ ಸ್ವಲ್ಪ ವೇರಿಯೇಷನ್ ಆಯ್ತು ಅಂದರೆ ಮುಗೀತು ಕತೆ ನಮ್ಮದು. ಸೊ ಅದರಿಂದನೇ ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ನನಗೆ ಗಾಡಿ ಇಟ್ ಟುಕ್ 7 days. ಫಸ್ಟು ನಂದು ಇಂಜೆಕ್ಟ್ರ್ ಓಪನ್ ಆಗ್ತಾಯಿದ್ದಿಲ್ಲ. ಇಂಜೆಕ್ಟ್ರ್ ಏನಕ್ಕೆ ಓಪನ್ ಆಗಿಲ್ಲ ಅಂದರೆ ಇದೇ ಫಸ್ಟ್ ಟೈಮ್ ಇಂಜೆಕ್ಟ್ರ್ ಓಪನ್ ಮಾಡ್ತಾಯಿದ್ರು ಗಾಡಿ ತೊಗೊಂಡ್ಮೇಲೆ. ಸೊ ಅದು ಫುಲ್ ರಸ್ಟ್ ಇರ್ತಿತ್ತು, ಪ್ಲಸ್ ಕಾರ್ಬನ್ ತುಂಬಿತ್ತು ಸೈಡ್ಲೆಲ್ಲ. ಸೊ ಅದು ಸೋಪ್ ಮಾಡಿ ಒಂದು 1 day ಬಿಟ್ಟಿದ್ವಿ. ಸೊ 2 ಇಂಜೆಕ್ಟ್ರ್ ಓಪನ್ ಆಯಿತು. ಆಮೇಲೆ 2 ಇಂಜೆಕ್ಟ್ರ್ ಓಪನ್ ಆಗಿಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಜೋಗಾಟ್ಸ್ಗಳೆಲ್ಲ ಮಾಡಿ ಅದನ್ನು ಓಪನ್ ಮಾಡೋಕ್ಕಷ್ಟು 2 ದಿನ ಅಲ್ಲೇ ಹೋಯಿತು. ಮತ್ತು ಆ ಇಂಜೆಕ್ಟ್ರನ್ನ ತೊಗೊಂಡೋಗಿ ಡೀಸೆಲ್ ಕೆಂಪೇಗೌಡ ಡೀಸೆಲ್ ವರ್ಲ್ಡಲ್ಲಿ ಕೊಟ್ಟಿದೆ. ಅಲ್ಲಿ ಅವರು ಚೆಕ್ ಮಾಡಿದಾಗ 2 ಇಂಜೆಕ್ಟ್ರ್ ಬಂದುಬಿಟ್ಟು ಶಾರ್ಟ್ ಹೊಡಿತಾಯಿತ್ತು. ಸೊ ಅದರಿಂದ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಲ್ಲೊಂದು 2 ದಿನ ಹೋಯ್ತು ಅಲ್ಲಿ. ಸೊ ಟೆಸ್ಟ್ ಮಾಡಿ ಆಮೇಲೆ ವಾಲೆಲ್ಲ ಚೇಂಜ್ ಮಾಡಿಕೊಡೋಕ್ಕೆ 2 ದಿನ ಅಲ್ಲೇ ಇದು. ಸೊ 4 days ಅಲ್ಲೇ ಹೋಯಿತು. ಆಮೇಲೆ ಸ್ಯಾಟರ್ಡೇ ಸಂಡೇ ಬಂತು. ಫ್ರೈಡೇ ಆಲ್ಮೋಸ್ಟ್ ಗಾಡಿ ಫಿಕ್ಸ್ ಆಗಿತ್ತು. ಸ್ಯಾಟರ್ಡೇ ಟೆಸ್ಟ್ ಮಾಡಿದಾಗ ಈ ಇಶ್ಯೂ ಆಯಿತು. ಏನು ಮಾಡಿದ್ವಿ ಅಂದರೆ ನಾವು ಆಯಿಲ್ನ ಡೌನ್ ಮಾಡಿದ್ವಿ. ಆಯಿಲ್ ಡೌನ್ ಮಾಡಿದ್ರಿಂದ ಏನಾಗಿತ್ತು ಅಂದರೆ ನಮ್ಗೆ ಗೊತ್ತಿದ್ದಿಲ್ಲ. ನಾವು ಅದು ಆಯಿಲ್ ಹಾಕೋಕ್ಕೆ ಮರ್ತೋಗ್ಬಿಟ್ಟಿದ್ವಿ. ಸೊ ಅದೇನಾಯಿತು ಬೈ ಮಿಸ್ಟೇಕಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಪ್ಲಸ್ ಈವೊಂದು ಆಯಿಲ್ ಇಲ್ಲ ಅಂದ್ರೂ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋಲ್ಲ, ಬಟ್ ರಾಕರ್ ಮೋಡ್ ಕಟ್ಟಾಗಲ್ಲ. ಬಟ್ ಇದು ಕಟ್ಟಾಯಿತು. ಆಮೇಲೆ ಗೊತ್ತಾಯಿತು ಟೈಮಿಂಗ್ ಬೆಲ್ಟಲ್ಲಿ ಸ್ವಲ್ಪ ಒಂದು ಮೈನ್ಯೂಟ್ ಪಿನ್ ರಾಂಗ್ ಇದ್ದರಿಂದ ಮತ್ತೆ ಒಂದು 5 ಕಟ್ಟಾಯಿತು. ಮತ್ತೆ ಸ್ಯಾಟರ್ಡೇ ಬಿಚ್ಚಿಬಿಟ್ರಿ ಫಸ್ಟ್. ಆಲ್ಮೋಸ್ಟ್ ಸ್ಯಾಟರ್ಡೇನೇ ಅರ್ಧಕ್ಕರ್ಧ ಬಿಚ್ಚಿಬಿಟ್ಟಿದ್ವಿ. ಸಂಡೇ ಸಂಡೇ ಹೆಂಗಿದ್ರು ಮಾಡ್ಬೇಕಂತ ಹೇಳೋದು ಆಫ್ಟರ್ಡೇ ನಾವು ಗಾಡಿದೆಲ್ಲ ಐಟಮ್ಸ್ ತೊಗೊಂಡ್ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಗಾಡಿ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಗಾಡಿ ಕ್ಯಾಪ್ ಹಾಕಿಲ್ಲ, ಟ್ಯಾಪರ್ ಕ್ಯಾಪ್ ಹಾಕಿಲ್ಲ. ಹಂಗೆ ನೋಡ್ತೀವಿ ಏನೋ ಮಿಸ್ಟೇಕ್ ಆಗುತ್ತೆ. ಬಟ್ ಕರೆಕ್ಟಾಗಿ ಆಯಿಲು ಅದೆಲ್ಲ ಫಂಕ್ಷನ್ ಆಗ್ತಾಯಿತ್ತು. ಸೊ ಅವಾಗ ನಿಮ್ಮದೇ ಇತ್ತು. ಆಮೇಲೆ ಸಂಡೇ ಹಾಫ್ ಡೇ ಇದ್ದಿರೋಸ್ಕರ ಅವರು ಅವತ್ತು ಕೊಡೋಕ್ಕಾಗಿಲ್ಲ. ಮತ್ತು ಜನವರಿ 1st ಆಗಿ ಗಾಡಿ ತಗೊಂಡು ಆಚೆ ಇದ್ದಿಲ್ಲ. ಏನಿದೆ ಅಂಗಡಿ ಬ್ರೇಕ್ ಕ್ಲೋಸ್ ಇತ್ತು. ಸೊ ಸೆಕೆಂಡ್ ಗಾಡಿ ಎಲ್ಲ ಫುಲ್ ಫಿಕ್ಸ್ ಮಾಡಿಸಿ ಗಾಡಿ ರೆಡಿ ಮಾಡಿಸಿ ಒಂದು 1.5 hour ಗಾಡಿನ ರನ್ ಮಾಡಿ ಚೆಕ್ ಮಾಡಿದ್ಮೇಲೆ ಆಚೆ ತೊಗೊಂಬಂದೆ. ಕೆಲಸ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಅದೊಂದು ಚೆನ್ನಾಗಿತ್ತು. ಸೊ ಇಷ್ಟೊಂದು ಎಲ್ಲ ನಡೆದಿರೋ ಬಂದುಬಿಟ್ಟು ನೋಡಿರ್ತೀರ. ಸೊ ನಿಮ್ದೇನೋ ರಾಕರಮ್ ಕಟ್ಟಾಗಿ ಈ ಥರ ಸೌಂಡ್ ಏನೋ ಬರ್ತಾಯಿದ್ರೆ ಗಾಡಿ ಆಟೋಮೆಟಿಕಾಗಿ ಸ್ಟಾಪ್ ಆಗುತ್ತೆ, ಸಿಮ್ಟಮ್ಸ್ಗಳು ಆಫ್ ಆಗುತ್ತೆ. ಮತ್ತು ಒಂದು ರಾಕರಮ್ಗೆ ನನ್ನ ಗಾಡಿ ಪ್ರೈಸ್ ಬಂದ್ಬಿಟ್ಟು 800 rupees. ಬಟ್ ನನಗೆ ಒಳ್ಳೆ ಡೀಲಲ್ಲಿ ಸಿಕ್ತು. ಸೊ ಆಲ್ಮೋಸ್ಟ್ ಅದೊಂದು ಖರ್ಚು ಕಡಿಮೆ ಆಯಿತು. ಆ್ಯಂಡ್ ಬೇರೆ ಗಾಡಿಗಳದ್ದೆಲ್ಲ ರೇಟ್ ಕಡಿಮೆ. ನಿಸಾನು ಮತ್ತು ವೋಲ್ಸ್ವಾಗನ್, ಆಡಿ ಅವ್ರದ್ದೆಲ್ಲ ಬಂದ್ಬಿಟ್ಟು ರೇಟ್ ಜಾಸ್ತಿ ಹೋಗ್ತಿರುತ್ತೆ. ಒಂದು ರಾಕರಮ್ಗೆ 2,000 ರೂಪಾಯಿ ಆಗುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮ್ಗೇನೋ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ನಿಮಗೇನೋ ನಿಮ್ಮ ಗಾಡಿ ರಿಪೇರ್ ರೆಡಿ ಮಾಡಬೇಕು ಹಂಗಂದರೆ ವೆಲ್ಡನ್ ಮೋಟರ್ಸಲ್ಲಿ ಬಿಡ್ಬೋದು ಗೈಸ್. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಅದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್.